RCB ಅಭಿಮಾನಿಗಳಿಗೆ ಫೈನಲಿ ಗುಡ್ ನ್ಯೂಸ್ ಬಟ್ ಅದಕ್ಕೂ ಮುಂಚೆ ನಮ್ಮ RCB ಮಾಜಿ ಆಟಗಾರ ಕ್ರಿಸ್ ಗೇಲ್ ಅವರ ರೆಕಾರ್ಡ್ ಉಡಿಸ್ ಮಾಡಕ್ ಹೊರಟಿರೋದು 15 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ ಬ್ರೋ. ಲಿಟ್ರಲಿ ಈ ಒಬ್ಬ ಪ್ಲೇಯರ್ ಅಂತೂ ಎಲ್ಲ ರೆಕಾರ್ಡ್ನು ಕೂಡ ಬೀಟ್ ಮಾಡಕ್ ಹೊರಟಿದೆ. ಅದು ನಮ್ಮ RCB ಆಡ್ಬೇಕಿದ್ರೆ ದೈತ್ಯ ಕ್ರಿಸ್ ಗೇಲ್ ಅವ್ರ ರೆಕಾರ್ಡು. ಯಾರು ಈ ಒಂದು ರೆಕಾರ್ಡ್ನ ಬೀಟ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ವಿ ಆ ಒಂದು ಟೈಮಲ್ಲಿ. ಬಟ್ ಇವಾಗ 15 ವರ್ಷದ ಹುಡುಗ ಎಲ್ಲ ರೆಕಾರ್ಡ್ನು ಕೂಡ ಪುಡಿ ಮಾಡಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರೆ 59 ಸಿಕ್ಸಸ್ನ ಹೊಡೆದಿದ್ದು ಕ್ರಿಸ್ ಗೇಲ್ 2012 ಬಟ್ ಈಗ ವೈಭವ್ ಸೂರ್ಯವಂಶಿ ಅವರು 2026 53 ಸಿಕ್ಸಸ್ ಆಲ್ರೆಡಿ ಹೊಡೆದ್ಬಿಟ್ಟಿದ್ದಾರೆ ಜಸ್ಟ್ 245 ಬಾಲ್ಸ್ ಅಲ್ಲಿ. ಇನ್ನ ಒಂದು ಮ್ಯಾಚ್ ಇದೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ. ಆ ಒಂದು ಮ್ಯಾಚ್ ಅಲ್ಲಿ 100% ಇನ್ನು 6 ಹೊಡೆದ್ಬಿಟ್ಟು ಇದನ್ನು ಮ್ಯಾಚ್ ಮಾಡ್ತಾರೆ. ಅಂಡ್ ಆ ಒಂದು ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಗೆದ್ಬಿಟ್ರೆ ಅದು ಕೂಡ ಪ್ಲೇ ಆಫ್ ಕ್ವಾಲಿಫೈ ಆಗ್ತಾರೆ. ಅಲ್ಲಿಂದ ಒಂದು ಮ್ಯಾಚ್ ಸಿಗುತ್ತೆ. ಅಂಡ್ ಈ ಒಂದು ರೆಕಾರ್ಡ್ ಅಂತ ಇನ್ನ ಉಡಿಸು. ಅಂಡ್ ಜೋಸ್ ಬಟ್ಲರ್ ಅವರು ಕೂಡ 2022 45 ಸಿಕ್ಸಸ್ ನ ಹೊಡೆದಿದ್ದಾರೆ. ಅಂಡ್ ಕ್ರಿಸ್ ಗೇಲ್ ಮತ್ತೆ 2013 51 ಸಿಕ್ಸಸ್ ನ ಹೊಡೆದಿದ್ದಾರೆ. ಅಂಡ್ ರೆಸಲು ಕೂಡ 2019 52 ಸಿಕ್ಸ್ ಕೂಡ ಹೊಡೆದಿದ್ದಾರೆ. ಬಟ್ ಈ ಎಲ್ಲ ದಿಗ್ಗಜ ಬ್ಯಾಟರ್ಸ್, ದಿಗ್ಗಜ ಪವರ್ ಹಿಟ್ಟರ್ ರೆಕಾರ್ಡ್ ಎಲ್ಲಾನು ಕೂಡ 15 ವರ್ಷದ ಹುಡುಗ ಹಂಗೆ ಉಡಿಸ್ ಮಾಡಿದ್ದಾರೆ. ಬಟ್ ಇನ್ನ ಏನು ರೆಕಾರ್ಡ್ ಹೋಗುತ್ತೋ ಗೊತ್ತಿಲ್ಲ. ಬಟ್ ನಮ್ಮ ಕ್ರಿಸ್ ಗೇಲ್ ಅವ್ರದ್ದು 175 ರೆಕಾರ್ಡ್ ಇದೆಯಲ್ಲ ಅದು ಕೂಡ ಸೇಫ್ ಇಲ್ಲ ಅಂತ ಅನ್ನಿಸ್ತದೆ. ಓಕೆ, ಇವಾಗ RCB ಫ್ಯಾನ್ಸ್ಗಳಿಗೆ ಗುಡ್ ನ್ಯೂಸ್. ಫಿಲ್ ಸಾಲ್ಟ್ ಅವರು RCBನ ಜಾಯ್ನ್ ಆಗಿದ್ದಾರಂತೆ ಅಂತ ನ್ಯೂಸ್ಗಳು ಬರ್ತಾ ಇದೆ. ಆಬ್ವಿಯಸ್ಲಿ ಜಾಯ್ನ್ ಆಗಿರ್ತಾರೆ. ಈ ಒಬ್ಬ ಪ್ಲೇಯರ್ನ ಆಕ್ಚುಲಿ ನಾವು 1 ತಿಂಗಳಾಯ್ತು ಮಗ ಮಿಸ್ ಮಾಡಿಕೊಂಡು. ಲಾಸ್ಟ್ ಮ್ಯಾಚ್ ಆಡಿದ್ದು ಏಪ್ರಿಲ್ 18ನೇ ತಾರೀಕು. ಓಕೆನಾ, ಅವತ್ತು ಅವರು ಕಾಣಿಸ್ಕೊಂಡೇ ಇಲ್ಲ ಬಿಕಾಸ್ ಇಂಜುರಿ ಆಯಿತು ಅಂತ ಹೇಳ್ಬಿಟ್ಟು ಅವತ್ತು RCB ಟೀಮ್ನ ಬಿಟ್ಟೋಗಿದ್ದು ಮೀನ್ಸ್ ರಿಕವರಿ ಆಗಿ ಹೋಗಿದ್ದು. ಇವಾಗ RCBಗೆ ಮತ್ತೆ ಜಾಯ್ನ್ ಆಗಿದ್ದಾರೆ. ಬಟ್ ಇದು ದೊಡ್ಡ ತಲೆನೋವು ಆಗಿರೋದು ನಮಗೆ ಜೋಕರ್ ಬತ್ತಲು. 7 ಮ್ಯಾಚ್ ಆಯಿತು ಆಲ್ರೆಡಿ. ಹೊಡೆದಿರೋದು 96 ರನ್ನು. 1 2 3 ಮ್ಯಾಚ್ ಫ್ಲಾಪ್ ಆಗ್ತಾರೆ. ಓಕೆ, ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ 7 ಮ್ಯಾಚ್ ಆಯಿತು ಮಗ, ಇನ್ನೂ ರನ್ಸ್ ಬಂದಿಲ್ಲ ಅಂದರೆ ಹೆಂಗೆ ಹೇಳಿ. ನಮಗೆ ಫಿಲ್ ಸಾಲ್ಟ್ ಅವರು ಬೇಕೇ ಬೇಕು. ನೆಕ್ಸ್ಟ್ ಮ್ಯಾಚು SRH ಅಗೇನ್ಸ್ಟ್ ಇದೆ 28ನೇ ತಾರೀಕು. ಅವತ್ತಿನ ಮ್ಯಾಚಲ್ಲಿ ಹೆಂಗಾದರೂ ಮಾಡಿ RCB ಟೀಮ್ ಮ್ಯಾನೇಜ್ಮೆಂಟ್ ಅವ್ರು ಆಡಿಸ್ಬಿಟ್ರೆ ಸಾಕು. ಬಿಕಾಸ್ SRH ಅಗೇನ್ಸ್ಟ್ ನಾವು ಗೆಲ್ಲೇಬೇಕು. ಆ ಒಂದು ಯುದ್ಧ SRH ಅಗೇನ್ಸ್ಟು ಸಖತ್ತಾಗಿರುತ್ತೆ ಬ್ಯಾಟಲ್ಲಿ. ಬಿಕಾಸ್ ಅವರಂತೂ ಹಂಗೆ ದಾಂಡಿಗಿರಿದ್ದಾರೆ ಆ ಒಂದು ಟೀಮಲ್ಲಿ. ಸೊ ಫಿಲ್ ಸಾಲ್ಟ್ ಅವರು ಇವಾಗ RCBಗೆ ಜಾಯ್ನ್ ಆಗಿದ್ದಾರೆ. ಆ್ಯಕ್ಚುಲಿ 7 ಮ್ಯಾಚಸ್ ಸಖತ್ತಾಗಿ ಆಡಿದ್ರು ಫಿಲ್ ಸಾಲ್ಟ್ ಅವರು. ಫಾರ್ಮ್ ಇರಲಿಲ್ಲ ಬಟ್ ಅವ್ರ ಫಾರ್ಮು ಕೂಡ ಬಂದಮೇಲೆ ಇಂಜುರಿ ಆಗಿದ್ದು. ಬಟ್ ಇವಾಗ SRH ಅಗೇನ್ಸ್ಟ್ ಆಡಲೇಬೇಕು. ಆ್ಯಂಡ್ 3ನೇ ಅಪ್ಡೇಟ್ ರಜತ್ ಪಟ್ಟಿದಾರ್ ಅವ್ರ ಬಗ್ಗೆ. ರಜತ್ ಪಟ್ಟಿದಾರ್ಗೆ ಆ್ಯಕ್ಚುಲಿ ಲಾಸ್ಟ್ ಮ್ಯಾಚ್ ಏನಕ್ಕೆ ಆಡಿಲ್ಲ ಅಂತ ಹೇಳಿದ್ರೆ KKR ಅಗೇನ್ಸ್ಟ್ ಅವ್ರಿಗೆ ತಲೆಗೆ ಬಾಲ್ ಬೀಳುತ್ತೆ. ಓಕೆನಾ, ಆ ಒಂದು ಬಾಲ್ ಬಿದ್ದ ತಕ್ಷಣ ಅವತ್ತು ಬಾಲ್ ಬಿದ್ದಿದ್ದಕ್ಕೆ ನೆಕ್ಸ್ಟ್ ಮ್ಯಾಚ್ನ ಆಡಿಸಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ರೆಸ್ಟ್ ಕೊಟ್ಟಿದ್ರಂತ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನೆಕ್ಸ್ಟ್ ಮ್ಯಾಚು SRH ಅಗೇನ್ಸ್ಟ್ ಬರ್ತಾರೆ ಅಂತ ನ್ಯೂಸ್ಗಳು ಬರ್ತದೆ, ನೋಡೋದು ಏನಾಗುತ್ತೆ ಅಂತ. ಬಟ್ ಈ ಎರಡು ಪ್ಲೇಯರ್ಸು ಕೂಡ RCBಗೆ ಬಂದ್ಬಿಟ್ರೆ ಇವಾಗ ಎಲ್ಲರೂ ಕೂಡ ಕಂಫರ್ಟಬಲ್ ಆಗಿಬಿಡುತ್ತೆ. ಬಿಕಾಸ್ 7 ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ದಾರೆ ಮಗ ಫಿಲ್ ಸಾಲ್ಟ್ ಅವರು. 7 ಮ್ಯಾಚು ಕೂಡ ಇದ್ಬಿಟ್ಟಿದ್ದಾರೆ. ಮಿಡ್ಲಲ್ಲಿ ನಾವು 2 ಮ್ಯಾಚ್ನ ಸೋಲ್ತೀವಲ್ಲ, ಅದು ಸೋಲಂಗೆ ಇಲ್ಲ. ಬಿಕಾಸ್ ಈಗ ಜೋಕರ್ ಬತ್ತಲ್ ಅವರು ಫಾರ್ಮಲ್ಲಿ ಇದ್ವಲ್ಲ, ಸೊ ಅದು ಸ್ವಲ್ಪ ನಮಗೆ ತೊಂದರೆ ಆಗಿದೆ ಅಂತ ಹೇಳ್ಬೋದು. ಬಟ್ ಇವಾಗ ಬಂದಿದ್ದಾರೆ, ಇವೆಲ್ಲನೂ ಕೂಡ ಹಂಗೆ ಸೆಟ್ ಮಾಡಿ ಎಲ್ಲ ಇವಾಗ ಪ್ಲೇ ಆಫ್ ಕೂಡ ಅವೈಲೇಬಲ್ ಇರ್ತಾರಂತೆ ಫಿಲ್ ಸಾಲ್ಟ್ ಅವರು. ಪ್ಲೇ ಆಫಲ್ಲೇ ಮೇನ್ ಬಿಡಿ ನಮಗೆ. ಪ್ಲೇ ಆಫಲ್ಲಿ 100% ಇವರು ಅವೈಲೇಬಲ್ ಇರಲೇಬೇಕು. ಸೊ ಅಲ್ಲಿಂದ ಫೈರ್ ಮಾಡೋದಷ್ಟೇ. RCB ಸಲ ಕಪ್ ಎತ್ಬಿಟ್ಟು ಹಂಗೆ ಚಿಲ್ ಮಾಡೋದಷ್ಟೇ. ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ಅಪ್ಡೇಟ್ಗಳನ್ನ ಕೇಳಿ ಕಾಮೆಂಟಲ್ಲಿ ಹಂಗೆ ಬಿಡಿ. ನಿಮ್ಮದನ್ನು ಕೂಡ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.